ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಗುಡ್ ಮಾರ್ನಿಂಗ್. ನೀವೆಲ್ಲರೂ ಕೂಡ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಮತ್ತು ನಾನು ಯಾವಾಗಲೂ ಕೂಡ ನೀವೆಲ್ಲರೂ ಚೆನ್ನಾಗಿರಬೇಕು, ಹ್ಯಾಪಿಯಾಗಿರಬೇಕು, ಹೆಲ್ದಿಯಾಗಿರಬೇಕು, ಮತ್ತು ನಿಮ್ಮ ಲೈಫಲ್ಲಿ ಯಾವಾಗಲೂ ಸಕ್ಸಸ್ಫುಲ್ ಆಗಿರಬೇಕು, ರಿಚ್ ಆಗಿರಬೇಕು ಅಂತ ಆಶಿಸ್ತೀನಿ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಗೋಲ್ಡನ್ ಟಿಪ್ಪನ್ನು ಹೇಳಿಕೊಡ್ತಾ ಇದ್ದೀನಿ. ಆ ಗೋಲ್ಡನ್ ಟಿಪ್ ಏನಪ್ಪ ಅಂತಂದರೆ, ಲವ್ ಯುವರ್ ಬಾಡಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಲವ್ ಯುವರ್ ಬಾಡಿ. ನಿಮ್ಮ ದೇಹವನ್ನು ಪ್ರೀತಿಸಿ. ಏಕೆಂದರೆ ಈ ನಮ್ಮ ಶರೀರ ಆ ದೇವರು ನಮಗೆ ಕೊಟ್ಟ ಒಂದು ಬೆಲೆ ಬಾಳುವ ಗಿಫ್ಟ್ ಆಗಿದೆ. ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಆಗಿದೆ. ಇದನ್ನು ಒಳ್ಳೆ ಕಂಡೀಷನ್ನಲ್ಲಿ ಇಟ್ಕೊಳ್ಳೋದು, ಯಾವಾಗಲೂ ಇದನ್ನು ಹ್ಯಾಪಿಯಾಗಿ ಇಟ್ಕೊಳ್ಳೋದು, ಹೆಲ್ದಿಯಾಗಿ ಇಟ್ಕೊಳ್ಳೋದು, ಫಿಟ್ ಆ್ಯಂಡ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು, ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳೋದು, ಮತ್ತು ಒಳ್ಳೆ ಶೇಪಲ್ಲಿ ಇಟ್ಕೊಳ್ಳೋದು ನಮ್ಮ ಪ್ರಾಥಮಿಕ ಕರ್ತವ್ಯವಾಗಿದೆ. ಈ ಶರೀರವಂತೂ ದೇವರು ನಮಗೆ ಕೊಟ್ಟ ಒಂದು ದೊಡ್ಡ ಗಿಫ್ಟ್ ಆಗಿದೆ. ಇದನ್ನು ನಾವು ಯಾವಾಗಲೂ ಒಳ್ಳೆ ಕಂಡೀಷನ್ನಲ್ಲಿ ಇಟ್ಕೊಳ್ಳೇಬೇಕು. ನಾವು ಸಾಯೋ ತನಕ ನಮಗೆ ಈ ಶರೀರದ ಅವಶ್ಯಕತೆ ಇದೆ. ನಾವು ನಮ್ಮ ಲೈಫಲ್ಲಿ ಏನೇ ಮಾಡಬೇಕಂದ್ರೂ ಕೂಡ ನಮಗೆ ಈ ಬಾಡಿ ಸಾಥ್ ಕೊಡಬೇಕಾಗತ್ತೆ. ಸೊ ಅದಕ್ಕಾಗಿಯೇ ನೀವು ನಿಮ್ಮ ಶರೀರವನ್ನು ಪ್ರೀತಿಸಿ. ಲವ್ ಯುವರ್ ಬಾಡಿ. ಮತ್ತು ಈ ಶರೀರವನ್ನು ಯಾವಾಗಲೂ ಒಳ್ಳೆ ಕಂಡೀಷನ್ನಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಹೆಂಗೆ ನಾವು ನಮ್ಮ ಡೆಸ್ಟಿನೇಷನನ್ನು ರೀಚ್ ಆಗಬೇಕಂತಂದರೆ ಗಾಡಿ ಒಳ್ಳೆ ಕಂಡೀಷನ್ನಲ್ಲಿರೋದು ಇಂಪಾರ್ಟೆಂಟ್ ಆಗಿದೆನೋ, ಅದೇ ರೀತಿ ನಾವು ನಮ್ಮ ಲೈಫಲ್ಲಿ ನಮ್ಮ ಎಲ್ಲ ಗೋಲ್ಸ್ಗಳನ್ನು ಮತ್ತು ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡಬೇಕಂದ್ರೆ ನಮ್ಮ ಬಾಡಿಯನ್ನು ಕೂಡ ಒಳ್ಳೆ ಕಂಡೀಷನ್ನಲ್ಲಿ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಡೆಸ್ಟಿನೇಷನ್ ರೀಚ್ ಆಗಬೇಕಂತಂದರೆ ಗಾಡಿ ಒಳ್ಳೆ ಕಂಡೀಷನ್ನಲ್ಲಿರಬೇಕು. ನಮ್ಮ ಎಲ್ಲ ಗೋಲ್ಸ್ಗಳು ಮತ್ತು ಟಾರ್ಗೆಟ್ಸ್ಗಳು ಅಚೀವ್ ಆಗಬೇಕಂತಂದರೆ ಈ ನಮ್ಮ ಬಾಡಿ ಇದೆಯಲ್ಲ, ಇದು ಒಳ್ಳೆ ಕಂಡೀಷನ್ನಲ್ಲಿರಬೇಕು. ಈ ಬಾಡಿಯ ಸಾಥ್ ನಮಗೆ ಬೇಕೇ ಬೇಕು. ಸೊ ಅದಕ್ಕಾಗಿ ನಾವು ನಮ್ಮ ಶರೀರವನ್ನು ಪ್ರೀತಿಸಬೇಕು, ಇದನ್ನು ಒಳ್ಳೆ ಕಂಡೀಷನ್ನಲ್ಲಿ ಇಟ್ಕೊಳ್ಬೇಕು. ನಾನು ಮೊದಲಿನಿಂದಲೂ ಕೂಡ ನನ್ನ ಶರೀರವನ್ನು ಪ್ರೀತಿಸುವೆ. ನಾನು ಪ್ರತಿದಿನ 1 ಗಂಟೆ ಇದಕ್ಕಾಗಿಯೇ ಮೀಸಲಿಟ್ಟಿರುವೆ. ಆದರೆ ಮಧ್ಯದಲ್ಲಿ ನನ್ನ ಸ್ಟಾರ್ಟಪ್ ಸ್ಟ್ರಗಲ್ನಿಂದಾಗಿ ನನ್ನ ಈ ಮಾರ್ನಿಂಗ್ ರೂಟೀನ್ ಮಿಸ್ ಆಗಿತ್ತು. ಆದರೆ ಅದನ್ನು ನಾನು ಇವತ್ತಿನಿಂದ ಮತ್ತೆ ಸರಿ ಮಾಡ್ತಾ ಇರುವೆ. ನನ್ನ ಅರ್ಲಿ ಮಾರ್ನಿಂಗ್ ರುಟೀನನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇರುವೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೂರ್ಯೋದಯ ಆಗಿದೆ. ಸೊ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆಯೇ ನಾನಿಲ್ಲಿ ಬಂದು ವರ್ಕೌಟನ್ನು ಶುರು ಮಾಡಿರುವೆ. ಸೊ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿರೋ ಥರ ದೊಡ್ಡ ದೊಡ್ಡ ಜಿಮ್ಸ್ಗಳು ಇರಲ್ಲ. ಸೊ ಇಲ್ಲಿರುವ ಖಾಲಿ ಗದ್ದೆಗಳಲ್ಲಿ ಇಲ್ಲವೇ ಖಾಲಿ ಗ್ರೌಂಡ್ಗಳಲ್ಲಿಯೇ ರನ್ನಿಂಗನ್ನು ಮಾಡಬೇಕಾಗತ್ತೆ. ಸೊ ನಾನು ಅದನ್ನೇ ಮಾಡೋದಕ್ಕಾಗಿ ಇಲ್ಲಿ ಬಂದಿರುವೆ. ನನ್ನ ಕಂಪ್ಲೀಟ್ ಬಾಡಿ ಯಾವಾಗಲೂ ಕೂಡ ಫಿಟ್ ಆ್ಯಂಡ್ ಆ್ಯಕ್ಟಿವ್ ಆಗೇ ಇರುತ್ತೆ ಮತ್ತು ಒಂದು ಒಳ್ಳೆ ಶೇಪಲ್ಲೇ ಇರುತ್ತೆ. ಬಟ್ ಯಾವಾಗ ನಾನು ನನ್ನ ಅರ್ಲಿ ಮಾರ್ನಿಂಗ್ ರುಟೀನನ್ನು ಬ್ರೇಕ್ ಮಾಡ್ತೀನೋ ಆವಾಗ ಆಟೋಮೆಟಿಕ್ ಆಗಿ ಒಂದು 15 ದಿನದಲ್ಲಿ 1 ತಿಂಗಳಲ್ಲಿ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಮತ್ತು ನನ್ನ ಹೊಟ್ಟೆ ಮುಂದೆ ಬಂದಿದೆ. ಸೊ ಈ ಹೊಟ್ಟೆಯನ್ನು ಇನ್ಸ್ಟಂಟಾಗಿ 1 ತಿಂಗಳಲ್ಲಿ ಕರಗಿಸೋದು ಮತ್ತು ನನ್ನ ಬಾಡಿಯನ್ನು ಫಿಟ್ ಶೇಪಲ್ಲಿ ಇಟ್ಕೊಳ್ಳೋದು ನನ್ನ ಗೋಲ್ ಆಗಿದೆ. ಸೊ ಅದಕ್ಕಾಗಿಯೇ ಚಳಿ ಇದ್ದರೂ ಕೂಡ ನಾನು ಎದ್ದು ಬೆಳಿಗ್ಗೆ ಬೇಗನೆ ಬಂದಿರುವೆ. ಸೊ ನಾನೇನು ಅಷ್ಟೇನು ಹೆವಿ ವರ್ಕೌಟ್ಗಳನ್ನೇನು ಮಾಡಲ್ಲ. ಸೊ 1 ಕಿಲೋಮೀಟರ್ ರನ್ನಿಂಗ್ ಮಾಡೋದು, ಮತ್ತು ನನ್ನ ಫೇವ್ರೇಟ್ ಆದ ಕೆಲವೊಂದಿಷ್ಟು ಎಕ್ಸರ್ಸೈಸ್ಗಳಿವೆ ಅದನ್ನು ಮಾಡೋದು, ಒಂದು 15 ನಿಮಿಷ ಮೆಡಿಟೇಷನ್ ಮಾಡೋದು, ಮತ್ತು ಇಲ್ಲೇ ಕೂತ್ಕೊಂಡು ಆರಾಮಾಗಿ ಪ್ರಾಣಾಯಾಮ ಮಾಡೋದು. ಸೊ ಇಷ್ಟೇ, 1 ಗಂಟೆಯಲ್ಲಿ ಏನೇನೆಲ್ಲ ಮಾಡೋಕ್ಕಾಗತ್ತೋ ಅಷ್ಟು ಮಾಡೋದು. ಸೊ ಇದು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್ ಆಗಿದೆ. ಗೆಳೆಯರೇ, ನಾನು ನಿಮಗೆ ಮತ್ತೊಂದು ವಿಷಯವನ್ನು ಹೇಳಲೇಬೇಕು. ಅದೇನಪ್ಪ ಅಂತಂದರೆ, ಬಹಳಷ್ಟು ಜನ ತಮ್ಮ ಶರೀರವನ್ನು ಪ್ರೀತಿಸಲ್ಲ. ತಮ್ಮ ಶರೀರವನ್ನು ಸ್ವತಃ ಇವರೇ ದ್ವೇಷಿಸ್ತಾರೆ. ನಾನು ಕುಳ್ಳಗಿರುವೆ, ನಾನು ಬಹಳಷ್ಟು ಎತ್ತರವಾಗಿರುವೆ, ನಾನು ದಪ್ಪವಾಗಿರುವೆ, ನಾನು ಆ ರೀತಿಯಾಗಿರುವೆ, ಈ ರೀತಿಯಾಗಿರುವೆ, ನಾನು ಕಪ್ಪಾಗಿರುವೆ, ನನ್ನ ಹೊಟ್ಟೆ ಮುಂದೆ ಬಂದುಬಿಟ್ಟಿದೆ, ನಾನು ತುಂಬಾ ದಪ್ಪ ಆಗಿರುವೆ, ನಾನು ಶೇಪಲ್ಲಿಲ್ಲ, ಸೊಂಟದ ಸುತ್ತಳತೆ ಹೆಚ್ಚಾಗಿದೆ, ಕೂದಲುಗಳು ಉದುರ್ತಾ ಇವೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ ಅಂಥೇಳಿ ಮೆಜಾರಿಟಿ ಆಫ್ ಜನ ತಮ್ಮ ಶರೀರವನ್ನು ದ್ವೇಷಿಸ್ತಾರೆ. ಅವರು ತಮ್ಮನ್ನೇ ತಾವೇ ಹೇಟ್ ಮಾಡ್ತಾರೆ. ತಮ್ಮ ಶರೀರವನ್ನು ಪ್ರೀತಿಸುವ ಬದಲು, ಅದನ್ನು ಸರಿಯಾಗಿಟ್ಟುಕೊಳ್ಳಲು ಪ್ರಯತ್ನವನ್ನು ಪಡುವ ಬದಲು ಅವರು ಬೇರೆಯವರೊಂದಿಗೆ ತಮ್ಮನ್ನು ತಾವು ಕಂಪೇರ್ ಮಾಡಿಕೊಂಡು ಸ್ವತಃ ತಮ್ಮನ್ನೇ ದ್ವೇಷಿಸ್ತಾರೆ. ತಮ್ಮ ಶರೀರವನ್ನು ಪ್ರೀತಿಸುವ ಬದಲು ಬೇರೆಯವರ ಶರೀರಗಳನ್ನು ಪ್ರೀತಿಸುತ್ತಾರೆ. ಹುಡುಗರು ಹುಡುಗಿಯರ ಫ್ಯಾಟ್ಸ್ ಮತ್ತು ಬೂಬ್ಸ್ಗಳನ್ನು ನೋಡಿ ಅಟ್ರಾಕ್ಟ್ ಆದರೆ, ಹುಡುಗಿಯರು ಹುಡುಗರ ಪ್ಯಾಕ್ಸ್ ಮತ್ತು ಆ್ಯಬ್ಸ್ಗಳನ್ನು ನೋಡಿ ಕಾಲ್ ಜಾರ್ತಾರೆ. ಸೊ
ಎಲ್ಲರೂ ಕೂಡ ತಮ್ಮ ಶರೀರವನ್ನು ಪ್ರೀತಿಸುವ ಬದಲು ಬೇರೆಯವರ ಶರೀರವನ್ನು ಪ್ರೀತಿಸುತ್ತಿದ್ದಾರೆ, ಬೇರೆಯವರ ಶರೀರದ ಮೇಲೆ ಫಿದಾ ಆಗ್ತಾ ಇದ್ದಾರೆ. ಸೊ ಬೇರೆಯವರ ಶರೀರವನ್ನು ನೋಡಿ ಜೊಲ್ಲು ಸುರಿಸ್ತಾ ಇದ್ದಾರೆ. ಈ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಕೆಲವೊಂದಿಷ್ಟು ಜನ ಬ್ಲೂ ಫಿಲ್ಮ್ಗಳಲ್ಲಿ ಬೇರೆಯವರ ಬೆತ್ತಲೆ ಶರೀರಗಳನ್ನು ನೋಡಿ ಎಕ್ಸೈಟ್ ಆಗ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಮೀನಿಂಗ್ ಇಲ್ಲ. ಸೊ ಬೇರೆಯವರ ಶರೀರವನ್ನು ನೋಡಿ ನಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುವುದರ ಬದಲು, ನಮ್ಮ ಸಮಯವನ್ನು ವೇಸ್ಟ್ ಮಾಡುವುದರ ಬದಲು ಅದೇ ಸಮಯವನ್ನು ನಾವು ನಮ್ಮ ಶರೀರವನ್ನು ಪ್ರೀತಿಸುವಲ್ಲಿ ಇನ್ವೆಸ್ಟ್ ಮಾಡಬೇಕು. ನೀವು ಹೆಂಗೆ ಇರಿ, ನೀವು ಹೆಂಗೆ ಇದ್ದರೂ ಕೂಡ ನೀವು ದ ಬೆಸ್ಟ್ ಆಗಿದ್ದೀರಾ, ನೀವು ಬ್ಯೂಟಿಫುಲ್ ಆಗಿದ್ದೀರಾ, ನೀವು ಯುನೀಕ್ ಆಗಿದ್ದೀರಾ, ನೀವು ಗ್ರೇಟ್ ಆಗಿದ್ದೀರಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಬೇರೆಯವರ ಶರೀರವನ್ನು ಪ್ರೀತಿಸುವುದಕ್ಕಿಂತ ಮುಂಚೆ ನಿಮ್ಮ ಶರೀರವನ್ನು ಪ್ರೀತಿಸಿ. ಲವ್ ಯುವರ್ ಬಾಡಿ. ಮತ್ತು ಇದನ್ನು ಒಳ್ಳೆಯ ಕಂಡೀಷನ್ನಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಬೇಗನೆ ಎದ್ದು ಡೈಲಿ ವರ್ಕೌಟನ್ನು ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ, ನಿಮಗೇನು ಇಷ್ಟನೋ ಅದನ್ನೆಲ್ಲವನ್ನು ಮಾಡಿ. ಒಟ್ಟಿನಲ್ಲಿ ನಿಮ್ಮ ಗೋಲ್ ಏನಪ್ಪ ಅಂತಂದರೆ ನಿಮ್ಮ ಶರೀರವನ್ನು ಪ್ರೀತಿಸೋದು ಮತ್ತು ಇದನ್ನು ಯಾವಾಗಲೂ ಕೂಡ ಫಿಟ್ ಆ್ಯಂಡ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು. ಎಲ್ಲ ಓಕೆ ಗೆಳೆಯರೇ, ಆದರೆ ಇವತ್ತು ಯಾರ ಹತ್ರನೂ ಕೂಡ ಸಮಯವಿಲ್ಲ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಬೇರೆಯವರಿಗಾಗಿ ಬಿಡಿ, ಜನರ ಹತ್ರ ಸ್ವತಃ ತಮಗೋಸ್ಕರ, ತಮ್ಮ ಸ್ವಂತ ಕೆಲಸಗಳಿಗೋಸ್ಕರ ಕೂಡ ಅವರ ಹತ್ರ ಟೈಮ್ ಇಲ್ಲ. ಜನರಿಗೆ ತಮ್ಮ ಫ್ಯಾಷನನ್ನು ಫಾಲೋ ಮಾಡೋದಕ್ಕೆ, ತಮ್ಮ ಶರೀರವನ್ನು ಒಳ್ಳೆ ಕಂಡೀಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಿ ವರ್ಕೌಟನ್ನು ಮಾಡೋದಕ್ಕೆ, ತಮ್ಮ ಫೇವ್ರೇಟ್ ಲೊಕೇಶನ್ಗಳಿಗೆ ಟೂರ್ಗೆ ಹೋಗೋದಕ್ಕೂ ಕೂಡ ಟೈಮ್ ಇಲ್ಲ. ಎಲ್ಲ ಜನ ಅಂತೂ ಬ್ಯುಸಿಯಾಗಿದ್ದಾರೆ. ಅದರಲ್ಲಿ ಯಾರೂ ಕೂಡ ಪ್ರಾಫಿಟೇಬಲ್ ಕೂಡ ಆಗಿಲ್ಲ ಮತ್ತು ಪ್ರೊಡಕ್ಟಿವ್ ಕೂಡ ಆಗಿಲ್ಲ. ಆದರೂ ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಏನು ಮಾಡ್ತಾರೋ ಅವ್ರಿಗೆ ಗೊತ್ತು. ಜನರ ಹತ್ರ ಯಾಕೆ ಟೈಮ್ ಇಲ್ಲಪ್ಪ ಅಂತಂದರೆ ಅವರು ತಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಲ್ಲ. ಅದಕ್ಕಾಗಿಯೇ ಜನರ ಹತ್ರ ಟೈಮ್ ಇಲ್ಲ. ಅದಕ್ಕಾಗಿಯೇ ಅವರ ಜೀವನ ಹಾಳಾಗಿ ಹೋಗಿದೆ, ಮುಂದೆ ಕೂಡ ಹಾಳಾಗ್ತಾನೆ ಇರುತ್ತೆ. ಸೊ ಇಂಥ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇನ್ ಕನ್ನಡಗೆ ಎನ್ರೋಲ್ ಆಗಿ. ಸದ್ಯಕ್ಕೆ ಲಿಮಿಟೆಡ್ ಟೈಮಿನ ತನಕ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಈ ಆಫರ್ನ ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಇದೆ, ಅದನ್ನು ಚೆಕ್ಔಟ್ ಮಾಡಿ. ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ ಆ್ಯಂಡ್ ಕೀಪ್ ಯುವರ್ ಬಾಡಿ ಇನ್ ಅ ಹೆಲ್ದಿ ಕಂಡೀಷನ್ ಆ್ಯಂಡ್ ಫಿಟ್ ಆ್ಯಂಡ್ ಆ್ಯಕ್ಟಿವ್ ಕಂಡೀಷನ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.